ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಮಗ, ಮನೆ ಕಟ್ಕೊಡೋ ಮಗ ಶರತ್ ಮಾಡ್ತಾನೆ. ನಮಸ್ಕಾರಗಳು. ತುಂಬ ಜನ ಮನೆ ಕಟ್ಟಬೇಕಾದ್ರೆ ಮೊದಲನೇ ಅಂತ ಬಂದು ಅವರ ಸೈಟ್ ಮಾರ್ಕಿಂಗು. ಸೊ ಇವತ್ತು ವಿಡಿಯೋ ಬಂದು ಕಂಪ್ಲೀಟ್ ವಿಡಿಯೋ, ನೀವು ಸೈಟ್ ಮಾರ್ಕಿಂಗ್ನ ಯಾವ ರೀತಿ ಮಾಡಬೇಕು, ಯಾವ ಪಾಯಿಂಟ್ನ ಕನ್ಸಿಡರ್ ಮಾಡಬೇಕು ಅಂತ ಕಂಪ್ಲೀಟ್ ವಿಸ್ತೀರ್ಣವಾದ ವಿಡಿಯೋನ ಮಾಡಿಕೊಟ್ಟಿದ್ದೀವಿ. ಈ ವಿಡಿಯೋ ಕಂಪ್ಲೀಟ್ ನೋಡಿದಲ್ಲಿ ನಿಮ್ಮ ಕನಸಿನ ಮನೆ ಕಟ್ಟಿದಲ್ಲಿ ಯಾವುದೇ ರೀತಿ ತಪ್ಪಾಗದಂತೆ ಮಾರ್ಕಿಂಗ್ ಸ್ಟೇಜಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಬನ್ನಿ ನೋಡೋಣ. ವೀಕ್ಷಕರೇ, ಈಗ ಮೊದಲನೇ ಹಂತ ಬಂದು ನೀವು ಮಾರ್ಕಿಂಗಿಂತ ಮುಂಚೆ ಫಸ್ಟು ನಿಮ್ಮದು ಪ್ಲ್ಯಾನು ಫೈನಲ್ ಆಗಿರಬೇಕು. ಸೊ ನಿಮ್ಮದು ಏನು ಬೇಸ್ ಪ್ಲ್ಯಾನ್ ಫೈನಲ್ ಆಗುತ್ತೆ ಆ್ಯಸ್ ಪರ್ ವಾಸ್ತು ಪ್ಲ್ಯಾನ್ ಫೈನಲ್ ಆದ ನಂತರ ನಾವು ಅದಕ್ಕೆ ತಕ್ಕಂತೆ ಕಾಲಮ್ ಪೊಸಿಷನ್ನ ಪ್ರೊವೈಡ್ ಮಾಡ್ತೀವಿ, ಸ್ಟ್ರಕ್ಚರಲ್ ಡ್ರಾಯಿಂಗ್ಸು. ಸೊ ಕಾಲಮ್ ಪೊಸಿಷನ್ ಆದಮೇಲೆ ಅದಕ್ಕೆ ನಾವು ಫುಟಿಂಗ್ ಲೇಔಟ್ನ ಪ್ರೊವೈಡ್ ಮಾಡ್ತೀವಿ. ಫುಟಿಂಗ್ ಲೇಔಟಲ್ಲಿ ನಮ್ಮದು ಸೆಂಟ್ರಲ್ ಲೈನ್ ಡ್ರಾಯಿಂಗ್ನ ಮಾರ್ಕಿಂಗ್ಗೋಸ್ಕರ ಪ್ರೊವೈಡ್ ಮಾಡ್ತೀವಿ. ಸೊ ನಿಮ್ಮದು ಮೊದಲನೇ ಅಂತ ಪ್ಲ್ಯಾನಿಂಗ್ ಆದಮೇಲೆ ಕಾಲಮ್ ಲೇಔಟು, ನಂತರ ನಮ್ಮದು ಫುಟಿಂಗ್ ಡ್ರಾಯಿಂಗ್ ಆದ ನಂತರ ನಮ್ಮದು ಸೈಟ್ ಮಾರ್ಕಿಂಗ್. ಸೊ ಈ ಸೈಟ್ ಮಾರ್ಕಿಂಗಲ್ಲಿ ನಮ್ಮದು ಫುಟಿಂಗು ಬೇಸ್ಡ್ ಆನ್ ಪ್ಲ್ಯಾನಿಂಗ್ ಪ್ರಕಾರ ನಾವಿಲ್ಲಿ ಕನ್ಸಿಡರ್ ಮಾಡೋದು. ಸೊ ಈ ಸೈಟ್ ಬಂದು ನಮ್ಮದು 27 ಅಡಿ ಅಗಲ ಮತ್ತು 35 ಅಡಿ ಉದ್ದ ಇದೆ. ಸೊ 35 ಇದು ನಮ್ಮದು ಫ್ಲೋರ್ ಪ್ಲಾನ್ ಆಲ್ರೆಡಿ ಫೈನಲ್ ಆಗಿದೆ, ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಕೂಡ ಫೈನಲ್ ಆಗಿದೆ. ಸೊ ನಮ್ಮದು ಇದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿದ್ದಲ್ಲಿ ನಮ್ಮದು ಗ್ರೌಂಡ್ ಫ್ಲೋರು ರೆಂಟ್ ಪರ್ಪಸ್ಸು ನಾರ್ತ್ ಫೇಸಿಂಗ್ ಡೋರು, ಫಸ್ಟ್ ಫ್ಲೋರು ಓನರ್ದು ಈಸ್ಟ್ ಫೇಸಿಂಗ್ ಡೋರ್ನ ಪ್ರೊವೈಡ್ ಮಾಡಿದ್ವಿ, ಡೂಪ್ಲೆಕ್ಸ್ ಹೌಸು. ಸೊ ಇಲ್ಲಿ ಟೋಟಲ್ ನಮಗೀಗ 10 ಕಾಲಮ್ಸ್ಗೆ ಡಿಸೈನ್ ಆಗಿದೆ. ಬನ್ನಿ ತೋರಿಸ್ತೀವಿ. ವೀಕ್ಷಕರೇ ನೋಡೋರಲ್ಲ, ಈಗ ಪ್ಲ್ಯಾನು ಮತ್ತು ಡ್ರಾಯಿಂಗ್ಸ್ ಎಲ್ಲ ರೆಡಿಯಾಗಿದೆ. ಸೊ ಮೊದಲನೇ ಮಾಡೋ ಕೆಲಸ ಬಂದು ನಮ್ಮದು ಮೂಲೆ ಮಟ್ಟ ಸೆಟ್ ಮಾಡೋದು. ಸೊ ನೋಡ್ಬೋದು ನಮ್ಮದು ಈ ಪಾಯಿಂಟಲ್ಲಿ ಈಗ ಇದು ನಮ್ಮ ದೇವಮೂಲೆ ಎಕ್ಸಾಕ್ಟ್ 90 ಡಿಗ್ರಿ ಮೂಲೆ ಮಟ್ಟ ಸೆಟ್ ಮಾಡಿದ್ದೀವಿ. ಸೊ ದಾರ ಕಟ್ಟಿ ನಮ್ಮದು ಔಟ್ಸೈಡ್ ಬೌಡ್ರಿದು ದೇವಮೂಲೆಗೆ ಎಕ್ಸಾಕ್ಟ್ 90 ಡಿಗ್ರಿ ಸೆಟ್ ಮಾಡಿದ್ಮೇಲೆ ನಮ್ಮದು ಇಲ್ಲಿಂದ 1.5 ಅಡಿ ಏನಿದೆ ಆಫ್ಸೆಟ್ನ ಪ್ರೊವೈಡ್ ಮಾಡಿದ್ದೀವಿ. ಸ್ವಲ್ಪ ಸ್ಕ್ಯೂ ಬಂದಿದೆ, ಬಟ್ ನಾವು ವಾಲ್ ಏನಿದೆ ವಾಲ್ ಎಕ್ಸಾಕ್ಟ್ 90 ಡಿಗ್ರಿನ ಪ್ರೊವೈಡ್ ಮಾಡಿ ನಮ್ಮ ಸ್ಕ್ಯೂ ಏನಿದೆ ಅದನ್ನು ಆಫ್ಸೆಟ್ ಆಗಿ ಬಿಡ್ತಾ ಇದ್ದೀವಿ ಕಾಂಪೌಂಡ್ಗೋಸ್ಕರ. ಸೊ ನೆಕ್ಸ್ಟು ಇಲ್ಲಿಂದ ನಮ್ಮದು ಮಾರ್ಕಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನಮ್ದು ಈಗ ಏನಿದೆ 90 ಡಿಗ್ರಿಯಿಂದ ಆ್ಯಸ್ ಪರ್ ಡ್ರಾಯಿಂಗು ನಮ್ಮದು ಏನೇನು ದಾರ ಕಟ್ಟಬೇಕು ಅಂದರೆ ನಮ್ಮದು ಸೆಂಟ್ರಲ್ ಲೈನ್ ಪ್ರಕಾರ ದಾರಗಳನ್ನ ಪ್ರೊವೈಡ್ ಮಾಡಿ ಫಸ್ಟು ದಾರನೆಲ್ಲ ಟೈ ಅಪ್ ಮಾಡಿದ್ದೀವಿ. ನೋಡ್ಬೋದು, ನೀವು ಏನು ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ನಾವೆಲ್ಲ ಸೈಡ್ ಬೌಂಡ್ರಿಯಿಂದ ಹಿಡಿದು ಸೆಂಟರ್ ಲೈನ್ಸ್ನೆಲ್ಲ ದಾರ ಕಟ್ಟಿದ್ದೀವಿ. ದಾರ ಆದ ನಂತರ ಡ್ರಾಯಿಂಗ್ ಪ್ರಕಾರ ನಮ್ದು ಏನು ಮಾರ್ಕಿಂಗ್ ಸೈಜ್ ಪ್ರೊವೈಡ್ ಮಾಡಿದ್ದೀವಿ ಅದ್ರ ಪ್ರಕಾರ ನಮ್ಮದು ಫುಟ್ಟಿಂಗ್ನ ಮಾರ್ಕಿಂಗ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಇಲ್ಲಿ ಫುಟ್ಟಿಂಗ್ ಮಾರ್ಕ್ ಆದ ನಂತರ ಸಂಪ್ ಎಲ್ಲಿ ಬರುತ್ತೆ ಅಲ್ಲಿ ಎಕ್ಸ್ಟ್ರಾ 1.5 ಅಡಿ ಡಿಪೋದಲ್ಲಿ ಉತ್ತಮ. ಏನಂದರೆ ನಮ್ದು ಈಗ ಕಾಂಕ್ರೀಟ್ ಡೆಪ್ತ್ ಏನಿರುತ್ತೆ ಅದನ್ನು ಮೈನಸ್ ಮಾಡಿ ಡಿಪೋದಲ್ಲಿ ನಮ್ಮದು ಸಂಪ್ ಕನ್ಸ್ಟ್ರಕ್ಷನ್ನು ಅಬೋವ್ ಫುಟ್ಟಿಂಗ್ ಲೆವೆಲ್ಲು ನಮ್ಮದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವುದೇ ರೀತಿ ಸಮಸ್ಯೆ ಕೂಡ ಇರಲ್ಲ. ಸೊ ನೆಕ್ಸ್ಟು ನಿಮ್ಮದು ಫುಟ್ಟಿಂಗ್ ಡ್ರಾಯಿಂಗ್ಸು ಕಂಪ್ಲೀಟ್ ಮಾರ್ಕಿಂಗ್ ಆಯಿತು. ನಮ್ಮದು ಇಲ್ಲಿಂದ ಎಕ್ಸ್ಕವೇಷನ್ ಶುರು ಆಗ್ತಾ ಹೋಗುತ್ತೆ. ವೀಕ್ಷಕರೇ ನೋಡೋರಲ್ಲ, ಈಗ ಡ್ರಾಯಿಂಗ್ ಪ್ರಕಾರ ಮಾರ್ಕಿಂಗ್ ಆಯಿತು. ಸೊ ಮಾರ್ಕಿಂಗ್ ಆದಮೇಲೆ ನೆಕ್ಸ್ಟ್ ಬಂದು ನಮ್ಮದು ರೆಫರೆನ್ಸ್ ವಾಲ್ ಮೇಲೆ ಡೈಮೆನ್ಷನ್. ಸೊ ಈಗೇನು ಸೆಂಟ್ರಲ್ ಏನು ನೋಡಿದಿರಲ್ಲ ಅದ್ರದ್ದು ಡೈಮೆನ್ಷನ್ನ ಪ್ರತಿಯೊಂದು ರೆಫರೆನ್ಸಲ್ಲಿ ನೀವು ಅದನ್ನು ನೋಟ್ ಮಾಡೋದಲ್ಲಿ ನೆಕ್ಸ್ಟ್ ಕಾಲಮ್ ನಿಲ್ಲಿಸ್ಬೇಕಾದ್ರೆ ಕೂಡ ತಿರ್ಗಾ ದಾರ ಕಟ್ಟೋ ಅವಶ್ಯಕತೆ ಇರಲ್ಲ. ಪ್ಲಸ್ ನಿಮಗೆ ವ್ಯಾಲ್ಯೂಸ್ಗಳು ಆಲ್ರೆಡಿ ನ್ಯಾಪ್ ಇರುತ್ತೆ ಒಂದು. ಸೊ ಎಲ್ಲ ನೀವು ನೋಡ್ಬೋದು, ಪ್ರತಿಯೊಂದು ಗೋಡೆ ಮೇಲೂ ನಾವು ಅದನ್ನು ಆ್ಯಸ್ ಪರ್ ನಮ್ದು ಏನು ಡ್ರಾಯಿಂಗ್ ಇದೆಯಲ್ಲ ಅದ್ರ ಡಿಸ್ಟೆನ್ಸ್ನ ಮೆನ್ಷನ್ ಮಾಡ್ತಾ ಹೋಗಿದ್ದೀವಿ. ಸೊ ನೆಕ್ಸ್ಟ್ ನಮ್ಮದು ಇಲ್ಲಿ ಮಳೆ ಏನಿರುತ್ತೆ, ಮಳೆನೂ ಕೂಡ ಇದನ್ನು ತೆಗಿಬೇಡಿ. ಆದಷ್ಟು ನೀವು ಇದನ್ನು ಉಳಿಸ್ಕೊಂಡಿದ್ದಲ್ಲಿ, ಇದು ನಮಗೆ ಎಕ್ಸಾಂಪಲ್ ಈ ಸೆಂಟ್ರಲ್ ಏನಾಗಿದ್ದಲ್ಲಿ ನಮ್ಮದು ಕಾಲಮ್ ಪೊಸಿಷನ್ ಕಾಲಮ್ ನಿಲ್ಲಿಸ್ಬೇಕಾದ್ರೆ ತಿರ್ಗಾ ಹೊಸದಾಗೆಲ್ಲ ಮೂಳೆ ಮಟ್ಟ ಚೆಕ್ ಮಾಡೋ ಬದಲು ಜಸ್ಟ್ ಈ ಮಳೆಯಿಂದ ನಾವು ದಾರ ಕಟ್ಟಿ ಕಾಲಮ್ ಚೆಕ್ ಮಾಡಿ ಕಾಲಮ್ ನಿಲ್ಲಿಸ್ಬೋದು. ವೀಕ್ಷಕರೇ ನೋಡೋರಲ್ಲ, ಇದು ಒಂದು ಸಣ್ಣ ಇನ್ಫಾರ್ಮೇಷನ್ ವಿಡಿಯೋ. ಸೊ ನಿಮ್ಮ ಕನಸಿನ ಮನೆ ಕಟ್ಟಿದಲ್ಲಿ ಏನೇನು ಪಾಯಿಂಟ್ನ ಕನ್ಸಿಡರ್ ಮಾಡಬೇಕಂತ. ಹೀಗೆ ಬಿಲ್ಡಿಂಗ್ದು ಕಂಪ್ಲೀಟ್ ಡೀಟೇಲ್ ವಿಡಿಯೋಗಾಗಿ ಮತ್ತು ಇಂಟೀರಿಯರ್ಸ್ ಬಗ್ಗೆ ಮತ್ತು ಸಿವಿಲ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಮಗ, ಮನೆ ಕಟ್ಕೊಡೋ ಮಗ ಶರತ್ ಮಾಡ್ತಾ.